ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೀಡ್ಸ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸ್ಯಾರಿಗೆ ಕುಚ್ಚು ಕಟ್ಟೋದಕ್ಕೆ ಝರಿ ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ಡಬಲ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು ಸಿಸರ್ ತೊಗೊಂಡಿದ್ದೀನಿ. ನೋಡಿ, ಸಿಸರ್ ತೊಗೊಂಡಿದ್ದೀನಿ, ಮತ್ತು ಡಬಲ್ ನೀಡಲ್ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ನಾನು ಥ್ರೆಡ್ನ ಹಾಕ್ಕೊಂಡಿದ್ದೀನಿ. 55 ಎಳೆನ ಒಂದು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ, ಮತ್ತು 55 ಎಳೆನ ಇನ್ನೊಂದು ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಎರಡು ನೀಡಲ್ಗೆ 2 ಕಲರ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಬಾದಾಮ್ ಕಲರು ಮತ್ತು ಪಿಂಕ್ ಕಲರು ಮಿಕ್ಸಿಂಗ್ ಸ್ಯಾರಿ ಆಗಿರೋದ್ರಿಂದ ನಾನು ಈ ಥರ ಡಬಲ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ನಾನು ಒಂದು ಟೇಬಲ್ ಮೇಲೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ಅದ್ರ ಮೇಲೆ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಮತ್ತು ಅದ್ರ ಮೇಲೆ ಒಂದು ಈ ಥರ ಭಾರವಾಗಿರೋ ಒಂದು ವಸ್ತು ಇಟ್ಟಿದ್ದೀನಿ. ಮತ್ತು ಸೀರೆ ಅಂಚನ್ನ ನಾನು ಜಿಗ್ಜಾಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೂಜಿಗೆ ಯಾವ ಥರ ದಾರ ಹಾಕ್ಕೊಂಡೆ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ನೋಡಿ, ಇದು ಸೂಜಿಯ ಕೊನೆ. ನೋಡಿ, ಈ ಥರ ಹೆಬ್ಬೆಟ್ಟಿಗೆ ನಾನು ದಾರಾನ ಸುತ್ತಕೊಂಡೆ, ಮತ್ತು ಇನ್ನೊಂದು ಬೆಟ್ಟಲ್ಲಿ ನನ್ನ ಕೈನಲ್ಲಿ ಬೆಟ್ಟಲ್ಲಿ ದಾರ ಇಟ್ಕೊಂಡೆ ಈ ಥರ ಫೋಲ್ಡ್ ಮಾಡ್ತಾಯಿದ್ದೆ. ನೋಡಿ, 4 5 ನೋಡಿ 6 7 8 9 10 11 12 13 14 15. ನೋಡಿ, ಈ ಥರ ನಾನು ಸುತ್ಕೊತಾ ಇದ್ದೀನಿ. ನನ್ನ ಕಾಲು ಬೆರಳು ಮತ್ತು ನನ್ನ ಕೈ ಬೆರಳಿಗೆ ಈ ಥರ ನಾನು ಕಂಟಿನ್ಯೂಸ್ ಆಗಿ ಸುತ್ಕೊತಾ ಇದ್ದೀನಿ. ನೋಡಿ, ಈ ಥರ ಸುತ್ಕೊಂಡಿದ್ದೀನಿ. ನೋಡಿ ಯಾವ ಥರ ದಪ್ಪ ಬಂದಿದೆ. ನೋಡಿ, ಈ ಥರ ಬಂದಿದೆ. ನೋಡಿ, ಈ ಥರ ಫುಲ್ 55 ಎಳೆ ಆಗೋವರೆಗೂ ಸುತ್ತಿದ್ದೀನಿ. ಮತ್ತು ನೋಡಿ, ಇಲ್ಲಿ ನೋಡಿ ನನ್ನ ಕೈ ಬೆರಳಲ್ಲಿ ಏನು ಇಟ್ಕೊಂಡಿದೆ ಆ ದಾರ ನೋಡಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಕಟ್ ಮಾಡಿದ್ದೀನಿ. ಮತ್ತು ನೋಡಿ, ಇದನ್ನು ನಾನು ಸೂಜಿಗೆ ಹಾಕ್ಕೊತೀನಿ. 55 ಎಳೆ ದಾರಾನ ನಾನು ಈ ಥರ ಸೂಜಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಸಮವಾಗಿ ನೋಡಿ ಈ ಥರ ಇಲ್ಲಿ ಸಮ ಬರೋ ಥರ ಹಾಕ್ಕೊಂಡಿದ್ದೀನಿ. ನೋಡಿ, ಈ ದಾರನೂ ಅಷ್ಟೇ ಜಿಗ್ಜಾಗ್ಗಿಂತ ಸ್ವಲ್ಪ ಮೇಲೆ ಸೂಜಿನ ನೋಡಿ ಈ ಥರ ನಾನು ಹಿಂದ್ಗಡೆಯಿಂದ ಪಾಸ್ ಮಾಡಿಕೊಂಡು ನೋಡಿ ಇದು ಬೀಡ್ಸ್ನ ನೋಡಿ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ನ ಕೂಡ ನಾನು ತಳ್ತಾ ಇದ್ದೀನಿ. ನೋಡಿ, ಈ ಥರ ಫುಲ್ ಲಾಸ್ಟ್ ಗಂಟ ತಳ್ಳಬೇಕು. ನೋಡಿ, ಈ ಥರ ತಳ್ತಾ ಇದ್ದೀನಿ ನಾನು. ಸುಮಾರು 1-1.25 ಇಂಚಷ್ಟು ಉದ್ದ ನೋಡಿ ದಾರನ ಹಿಂದೆ ಬಿಡಬೇಕು. ಹಿಂದೆ ಬಿಟ್ಟು ನಾನು ಕತ್ರಿನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿದೆ. ನೋಡಿ, ನಾನು ಜರಿ ಥ್ರೆಡ್ ತಗೊಂಡಿದ್ದೀನಿ. ಜರಿ ಥ್ರೆಡ್ನ ಈ ಥರ ನೋಡಿ ನಾನೀಗ ಸುತ್ತುತ್ತಾ ಇದ್ದೀನಿ. ನೋಡಿ, ಒಂದು ಸಲ ಸುತ್ತದೆ. ನೋಡಿ, ಮತ್ತೆ ಇನ್ನೊಂದು ಸಲ ಸುತ್ತುತ್ತಾ ಇದ್ದೀನಿ. 2ನೇ ಸಲ ಸುತ್ತದೆ ಈಗ, ಮತ್ತು 3ನೇ ಸಲ ಕೂಡ ಸುತ್ತದೆ. ಈ ಥರ 3 ಸಲ ಸುತ್ತಿದ ಮೇಲೆ ಮತ್ತು ನೋಡಿ ಇನ್ನೂ ಒಂದು ಸಲ ಕೂಡ ಸುತ್ತುತ್ತಾ ಇದ್ದೀನಿ. ಸೊ 3 ಸಲ 4 ಸಲ ಸುತ್ತಿದ ಮೇಲೆ ಏನು ಮಾಡಬೇಕು, ಈ ಥರ ನಾವು ಕುಚ್ಚನ್ನ ಗಟ್ಟಿಯಾಗಿ ಇಟ್ಕೊಂಡು ನಾವು ಹೂ ಕಟ್ತೀವಲ್ಲ ಆ ಥರ ನಾವು ಮುಂದಲಿಂದ ನೋಡಿ ಈ ಥರ ಎತ್ಕೊಂಡು ಹಿಂದಕ್ಕೆ ಗಂಟು ಹಾಕಬೇಕು. ನೋಡಿ, ಈ ಥರ ಒಂದು 4-5 ಸಲ ಗಂಟು ಹಾಕಬೇಕು. ಆವಾಗ ನಾವೇನು ಗಂಟು ಹಾಕ್ತೀವೋ ಆವಾಗ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಕುಚ್ಚು ಕಳ್ಕೊಳ್ಳಲ್ಲ. ನೋಡಿ, ಹಾಕಿದ್ದೀನಿ. ಮತ್ತು ಈಗ ನಾನು ನೋಡಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದನ್ನು ಕಟ್ ಮಾಡ್ತೀನಿ. ಮತ್ತು ಇನ್ನೂ ಏನು ಎಕ್ಸ್ಟ್ರಾ ಥ್ರೆಡ್ ಇದೆ, ನಾವು ಶುರು ಮಾಡಿದಾಗ ಒಂದು ಚಿಕ್ಕದಾಗಿ ಥ್ರೆಡ್ ಇರುತ್ತಲ್ಲ ಅದು ಕೂಡ ಕಟ್ ಮಾಡ್ತಾಯಿದ್ದೀನಿ. ಮತ್ತೀಗ ಕೆಳಗಡೆ ಸಿಸರಿಂದ ಟ್ರಿಮ್ ಮಾಡ್ತಾಯಿದ್ದೀನಿ. ಟ್ರಿಮ್ ಮಾಡಿದಾಗ ನೀಟಾಗಿ ಸಮ ಆಗುತ್ತೆ, ಆವಾಗ ಚೆನ್ನಾಗಿ ಕಾಣುತ್ತೆ ಕುಚ್ಚು. ನೋಡಿ, ಈ ಥರ. ಮತ್ತು ಒಂದು ಫಿಂಗರ್ ಗ್ಯಾಪ್ ಬಿಟ್ಟು ಏನು ಮಾಡ್ತಾಯಿದ್ದೀನಿ ನಾನು, ಮತ್ತೆ ನೋಡಿ ಸೂಜಿನ ಜಿಗ್ಜಾಗ್ಗಿಂತ ಮಾಡಿರೋದಕ್ಕಿಂತ ಮೇಲೆ ಸ್ವಲ್ಪ ಮೇಲೆ ಹಾಕ್ಕೊಂಡು ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ಹಿಂದಕ್ಕೆ ನೋಡಿ ಈ ಥರ ಎಳ್ಕೊಂಡು ನೋಡಿ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಪ್ರೆಸ್ ಮಾಡಿ ಹಿಂದಕ್ಕೆ ಹಾಕಬೇಕು. ನೋಡಿ, ಈ ಥರ ಫುಲ್ ಹಿಂದಕ್ಕೆ ಹಾಕ್ತಾಯಿದ್ದೀನಿ. ಹಿಂದೆ 1-1.25 ಇಂಚಷ್ಟು ಅಷ್ಟೇ ಮಾತ್ರ ಇರಬೇಕು ದಾರ. ನೋಡಿ, ಈ ಥರ ಎಳ್ಕೊಂಡು
ಮತ್ತು ನೋಡಿ ಈಗ ನಾನು ಕೆಳಗಡೆ ಕಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಕಟ್ ಮಾಡಿ ಮತ್ತು ಜರಿ ಥ್ರೆಡ್ಡಿಂದ ಮತ್ತು ನಾನು ಇದನ್ನು ಗಂಟು ಹಾಕ್ತಾಯಿದ್ದೀನಿ. ನೋಡಿ ಒಂದು ಸಲ ಈ ಥರ ರೌಂಡ್ ಬಂದೆ, ಮತ್ತು ಈ ಥರ ಮತ್ತೆ ಇನ್ನೊಂದು ಸಲ ರೌಂಡ್ ಬಂದೆ. ಈ ಥರ ಒಂದು 3 ಸಲ 4 ಸಲ ಸುತ್ತಬೇಕು ನಾವು ಕುಚ್ಚು, ಆವಾಗ ಅಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಮತ್ತು 3 ಸಲ 4 ಸಲ ನಾವು ಈ ಥರ ಸುತ್ಕೊಂಡ್ಮೇಲೆ ಏನು ಮಾಡಬೇಕು, ನಾವು ಈ ಥರ ಎಡಗೈನಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ನಾವೇನು ಸುತ್ತಿರ್ತೀವೋ ಅದನ್ನು ಈ ಥರ ಹೂ ಕಟ್ದಾಗೆ ನೋಡಿ, ಈ ಥರ ಹೂ ಕಟ್ದಾಗೆ ಮೇಲ್ಗಡೆಯಿಂದ ನೋಡಿ ಈ ಥರ ಹಾಕಿ ಹಿಂದ್ಗಡೆಯಿಂದ ಈ ಥರ ಎಳಿಬೇಕು. ಹಿಂದ್ಗಡೆ ಗಂಟು ಹೋಗುತ್ತೆ ಆವಾಗ. ನೋಡಿ ಈ ಥರ ನೋಡಿ 2ನೇ ಗಂಟು ಹಾಕಿದೆ ನೋಡಿ. ಈಗ ಮತ್ತೆ 3ನೇ ಸಲಿನೂ ಹಾಕ್ತಾಯಿದ್ದೀನಿ ನೋಡಿ. ಈ ಥರ 4 ಸಲ ಮತ್ತು 5 ಸಲ, ಒಟ್ಟು 5 ಸಲ ಹಾಕಿದ್ರೆ ಚೆನ್ನಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಕಳ್ಕೊಳ್ಳಲ್ಲ. ಸೊ ನೋಡಿ ಇದಾಗಿದೆ ನೋಡಿ. ಓಕೆ ನೋಡಿ, ಈಗ 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 ಏನು ಥ್ರೆಡ್ ಇದೆ ಅದನ್ನು ನಾನು ಸಿಸರ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಮತ್ತು ಎಕ್ಸ್ಟ್ರಾ ಏನು ಇದೆಯೋ ಜರಿ ಥ್ರೆಡ್ ಅದನ್ನು ಕೂಡ ಕಟ್ ಮಾಡ್ತೀನಿ ಮತ್ತು ಕೆಳಗಡೆ ಟ್ರಿಮ್ ಮಾಡ್ತೀನಿ. ನೋಡಿ ಇದು ಸ್ವಲ್ಪ ಚಿಕ್ಕದಾಗಿದೆ, ಫಸ್ಟ್ ಸ್ವಲ್ಪ ದೊಡ್ಡದಾಗಿದೆ, ಅದನ್ನು ಕೂಡ ಟ್ರಿಮ್ ಮಾಡ್ತೀನಿ. ಕುಚ್ಚನ್ನು ಕೆಳಗಡೆ ಟ್ರಿಮ್ ಮಾಡಬೇಕಾದ್ರೆ ಕೆಳಗಡೆ ಸಮವಾಗಿ ಟ್ರಿಮ್ ಮಾಡಬೇಕು ನೋಡಿ. ಈಗ ಮತ್ತೆ ಒಂದು ಫಿಂಗರ್ ಗ್ಯಾಪಲ್ಲಿ ನಾನು ಮತ್ತೆ ಸೂಜಿ ಹಾಕ್ಕೊತಿದ್ದೀನಿ. ಜಿಗ್ಜಾಗ್ನ ಮೇಲೆ ಈ ಥರ ಸೂಜಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಪ್ರೆಸ್ ಮಾಡಿ ಹಿಂದಕ್ಕೆ ಎಳ್ಕೊಂಡೆ. ಮತ್ತು ಈಗ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ಸ್ನ ಪ್ರೆಸ್ ಮಾಡಿ ಹಿಂದಕ್ಕೆ ತಳ್ಕೊಬೇಕು. ಹಿಂದಕ್ಕೆ ತಳ್ಕೊಂಡು ಹಿಂದೆ 1ರಿಂದ 1.25 ಇಂಚ್ ಅಷ್ಟು ಬಿಟ್ಟು ದಾರನ ಮುಂದಕ್ಕೆ ಸಮವಾಗಿ ಎಳ್ಕೊಂಡು ನೋಡಿ, ಮುಂದಕ್ಕೆ ಸಮವಾಗಿ ಎಳ್ಕೊಂಡು ಈಗ ಕಟ್ ಮಾಡಿದೆ. ಈಗ ಜರಿ ದಾರ ತಗೊಂಡು ಕುಚ್ಚನ್ನು ಕಟ್ಟಬೇಕು ನೋಡಿ. ನಾವು ಫಸ್ಟ್ ಕುಚ್ಚನ್ನು ಹೇಗೆ ಕಟ್ತೀವೋ ನಾವು ಫುಲ್ ಸ್ಯಾರಿಗೆ ಕುಚ್ಚನ್ನು ಅದೇ ಮೆಥಡಲ್ಲಿ ಕಟ್ಟಬೇಕು. ಅಂತಂದರೆ ಫಸ್ಟು 3 ಸಲ ಅಥವಾ 4 ಸಲ ಸುತ್ತಿ ಕುಚ್ಚನ್ನ ಈ ಥರ ಸುತ್ತಿ ನೋಡಿ, ಈ ಥರ ಒಂದು 4ರಿಂದ 5 ಸಲ ಗಂಟು ಹಾಕಬೇಕು. ಸೊ ಇದೇ ಪ್ರೊಸೆಸ್ನ ನಾವು ಸ್ಯಾರಿ ಫುಲ್ಲು ಮಾಡಬೇಕು. ಆವಾಗ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇದು ಕಂಟಿನ್ಯೂಯಸ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. 1 2 ಸಲ 3 ಸಲ ಸ್ಯಾರಿಗೆ ಹಾಕಿ 2-3 ಸ್ಯಾರಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಫಿನಿಶಿಂಗಾಗಿ ಬರುತ್ತೆ ನೋಡಿ. ಈ ಥರ ನಾನೀಗ ಗಟ್ಟಿಯಾಗಿ ಎಳ್ಕೊಂಡೆ ನೋಡಿ. ಎಕ್ಸ್ಟ್ರಾ ಥ್ರೆಡ್ ಕೂಡ ಕಟ್ ಮಾಡಿದೆ. ಮತ್ತು ಈಗ ಕೆಳಗಡೆ ನೋಡಿ ಟ್ರಿಮ್ ಮಾಡ್ತೀನಿ. ಕೆಳಗಡೆ ನೋಡಿ ಸಮವಾಗಿ ಹಿಂದೆ 2 ಕುಚ್ಚು ಎಷ್ಟಿದೆ ಅಷ್ಟೇ ಸಮವಾಗಿ ಈ 3ನೇ ಕುಚ್ಚನ್ನು ಕೂಡ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ ನೋಡಿ. ಬಂತು ನೋಡಿ ನೋಡಿ, ಈಗ 3 ಕುಚ್ಚು ಬಂದಿದೆ. ಈಗ ಮತ್ತೆ ಹಾಗೆ ಮಾಡ್ತಾಯಿದ್ದೀನಿ ನೋಡಿ. 1 ಫಿಂಗರ್ ಗ್ಯಾಪು ಜಿಗ್ಜಾಗ್ ಮೇಲ್ಗಡೆ ನಾನು ಈ ಥರ ಸೂಜಿ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹಿಂದಕ್ಕೆ ಎಳ್ಕೊಂಡೆ ನೋಡಿ. ಈಗ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಿಂದಕ್ಕೆ ತಳ್ತಾ ಇದ್ದೀನಿ. ಹಿಂದಕ್ಕೆ ತಳ್ಳಿ ಹಿಂದೆ 1ರಿಂದ 1.25 ಇಂಚ್ ಅಷ್ಟೇ ಇರಬೇಕು ಥ್ರೆಡ್ಡು. ಆ ಥರ ಇಟ್ಕೊಂಡು ಈ ಥರ ಮುಂದಕ್ಕೆ ಎಳ್ಕೊಂಡೆ, ಸಮ ಮಾಡಿಕೊಂಡು ಕೆಳಗಡೆ 1.25 ಇಂಚಷ್ಟು ಕೆಳಗಡೆ ಕಟ್ ಮಾಡಿಕೊಂಡೆ. ಮತ್ತು ಜರಿ ಥ್ರೆಡ್ ತೊಗೊಂಡು ಮತ್ತು 3 to 4 ಟೈಮ್ಸ್ 3ರಿಂದ 4 ಸಲ ಸುತ್ತೀನಿ ನೋಡಿ. ಈ ಥರ 3ರಿಂದ 4 ಸಲ ಸುತ್ತಿ ಮತ್ತು ಆ ಕುಚ್ಚು ಇರುತ್ತೆ ಅದನ್ನು ಜಸ್ಟ್ ಮೇಲಕ್ಕೆ ಎತ್ತಬೇಕು ನೋಡಿ. ಈಗ ಮೇಲಕ್ಕೆ ಎತ್ತೀನಿ ನೋಡಿ. ಈಗ ಹಾಕಿ ದಾರನ ಮತ್ತು ಮೇಲೆ ಎತ್ತಿದಾಗ ಹಿಂದ್ಗಡೆ ಗಂಟಾಗುತ್ತೆ ನೋಡಿ. ಈ ಥರ ಗಂಟಾಕಿದಾಗ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಈ ಥರ ಒಂದು 4ರಿಂದ 5 ಸಲ ಗಂಟು ಹಾಕ್ತೀನಿ. ಆವಾಗ ಇದ್ದು ಚೆನ್ನಾಗಿ ಗಂಟು ಕುಂತ್ಕೊಳ್ಳುತ್ತೆ. ಕಳ್ಕೊಳ್ಳೋ ಚಾನ್ಸಸ್ ಇರಲ್ಲ, ಅಷ್ಟು ಗಟ್ಟಿಯಾಗಿ ಕೂತಿರುತ್ತೆ ಕುಚ್ಚು ನೋಡಿ. ಈ ಥರ ಹಾಕೋದ್ರಿಂದ ನೋಡಿ ಬಂತು ನೋಡಿ. ಈಗ
ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿದೆ ಮತ್ತು ಕೆಳಗಡೆ ಟ್ರಿಮ್ ಮಾಡಿದೆ. ನಾನು ಫುಲ್ ಸ್ಯಾರಿಗೆ ಇದೇ ಮೆಥಡ್ನಲ್ಲಿ ಕುಚ್ಚು ಹಾಕಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ, ನಾನು 350 ರುಪೀಸ್ ಚಾರ್ಜ್ ಮಾಡ್ತೀನಿ ಈ ಥರ ಕುಚ್ಚು ಹಾಕಲಿಕ್ಕೆ. ಸೊ ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.